ಜೋಲ್ಪುರ್ಕ ತರ ಎಂಜಿಲ್ ನಾಯ್ ತರ ಹಿಂದೆ ಇದ್ದಂಗೆ ಇದ್ರು ಹೊರತು ಅವರೇ ಒಂದು ಮ್ಯಾನ್ಲಿ ತರ ಅವ್ರದೇ ಒಂದು ಪರ್ಸನಾಲಿಟಿ ತರ ಇರಲಿಲ್ಲ. ನನಗೆ ಚಂದ್ರಪ್ರಭು ಅವ್ರದ್ದು ಏನು ಟ್ಯಾಲೆಂಟೇ ಕಾಣಿಸ್ಲೇ ಇಲ್ಲ. ಅದರಿಂದ ನಾನು ಖುಷಿಯಾಗಿ ಬಂದು ಈಗ ನೆಮ್ಮದಿಯಾಗಿ ಸೀಸನ್ 12 ವಿನ್ನರ್ಗಿಂತ ಫೇಮಸ್ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾಗಿ ಹತ್ಕೊಂಡು ಅವ್ರ ಮೇಲೆ ಕರುಣೆ ಬರಂಗೆ ನನ್ನ ವಿಲನ್ ಆಗಿ ನೋಡಿ ಎಲ್ಲಾರು ನನ್ನ ದುಶ್ಮನ್ ಆಗೋ ತರ ಮಾಡ್ತಾರೆ. ಹತ್ಬಿಟ್ರೆ ಏನಾದ್ರು ಓಟ್ ಎಕ್ಸ್ಟ್ರಾ ಬೀಳುತ್ತೆ ಅವ್ರಿಗೆ. ರಿಷಾ ಜೊತೆ ಅದು ತುಂಬಾ ಆಚೆ ಜನಕ್ಕೆ ಒಂಥರ ಕೆಟ್ಟದಾಗ ಕಾಣಿಸ್ತಿತ್ತು. ಅದನ್ನ ನಿಜ ಬಡ್ದಂಗ್ ಮಾಡಿದ್ರು. ಆದ್ರೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ಏನಾರು ಉಚ್ಕಿಚ್ಚಿ ಹಿಡ್ದಿತ್ತ ಅವ್ರಿಗೆ ಅಂತ. ಆದ್ರೆ ಇವಾಗ ನೋಡಿದ್ರೆ ಇವ್ರಿಗೇನೋ ಹುಚ್ಚಿಡ್ದಂಗೆ ಆಡ್ತಾರ. ಇವಾಗ ಅವರೇ ಆಚೆ ಬರ್ತಾ ಇದ್ರು. ನೋಡಿದ್ರೆ ಅವರೇ ಕೊನೆಗೂ ಆಚೆ ಬರಂಗ ಆಯ್ತು. ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಅವರು ನನಗೆ ಏನೋ ಗುಂಡಿ ತೋಡ್ತಾ ಇದಾರೆ ಅಂತ. ಯಾಕಂದ್ರೆ ಅವರು ಸೀರಿಯಲ್ ಅವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡು 1 ಇಂದ 12 ಇವತ್ತವರೆಗೂ ಯಾರು ಇಷ್ಟು ಫೇಮಸ್ ಆಗಿಲ್ಲ ಸರ್, ನಾನೇ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂತ ಇವಾಗ ಜಸ್ಟ್ ಕಾಲ್ ಮಾಡಿದ್ರು. ನಾನು ಇಲ್ಲ ಸರ್, ಫಸ್ಟ್ ಇಂಟರ್ನ್ಯಾಷನಲ್ ಫೇಮಸ್ ಇದ್ದೆ ಸರ್, ಕರ್ನಾಟಕ ಜನತೆಗೆ ಗೊತ್ತಿರಲಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12ರ ಈ ವಾರ ಎಲಿಮಿನೇಟ್ ಆಗಿದ್ದು ಬೇರೆ ಯಾರು ಅಲ್ಲ, ಸೊ ಗಿಚ್ಚಿ ಗಿಲಿ ಖ್ಯಾತಿಯ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆದರು. ಯಾರು ಕೂಡ ಊಹೆ ಮಾಡಿರಲಿಲ್ಲ ಚಂದ್ರಪ್ರಭಾ ಅವರು ಹೊರಗಡೆ ಬರ್ತಾರೆ ಅಂತ. ಏನೋ ಗೊತ್ತಿಲ್ಲ, ನಡೀತಾ ಇರಬೇಕಾದ್ರೆ ನಾನು ಆಚೆ ಹೋಗಬೇಕು ಅಂತ ಅಂದರು. ಸೊ ಫೈನಲಿ ಅವ್ರು ಆಚೆ ಬಂದಿದ್ದಾಯಿತು. ಆಚೆ ಬಂದಮೇಲೆ ನಾನು ಒಬ್ಬ ವ್ಯಕ್ತಿನ ಅವ್ರ ಬಗ್ಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಆ ವ್ಯಕ್ತಿ ಯಾರು ಅಂತಂದರೆ ಅವರ ಜೊತೆಲಿ ಹೋದಂಥ ಜಂಟಿಯಾದಂಥ ಸತೀಶ್ ಕೆಳವಂಶವ್ರನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ. ಅವರು ಏನು ಹೇಳ್ತಾರೆ ಆಚೆ ಬಂದಿರೋ ಬಗ್ಗೆ ಅಂತ. ಸೊ ಹಾಗಾಗಿ ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತಾಡ್ಸೋಣ ಅಂತ ಅವ್ರನ್ನೇ ಹುಡ್ಕೊಂಬಂದಿದ್ದೀನಿ. ಅವ್ರು ಎಲ್ಲಿದ್ದಾರೆ ಏನೋ, ಬನ್ನಿ ನಾನು ಫಾಲೋ ಮಾಡ್ಕೊಂಡು ಅಲ್ಲಿದ್ದಾರೆ ತೋರಿಸ್ತಾ ಹೋಗ್ತೀನಿ. ಹಾಯ್ ಸರ್. ಅಯ್ಯೋ ಸರ್, ನಮಸ್ತೆ. ಹೇಗಿದ್ದೀರಾ? ಆರಾಮ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲ ಚೆನ್ನಾಗಿ ಓಡಿಸ್ತಾ ಇದ್ದೀರಾ? ಎಲ್ಲ ನಿಮ್ದೇ ವೈರಲ್, ಎಲ್ಲ ಕಡೆ ನಿಮ್ಮಿಂದ ವೈರಲ್. ಒಂದು ಡಾಗ್ ಇಂದ ನಮ್ಮಿಂದ ವೈರಲ್ ಆದ್ರೆ, ಹೌದು. ಇನ್ನು ನಿಮ್ಮ ಮಾತುಗಳಿಂದ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ವೈರಲ್ ಮಾಡ್ತಾ ಇದ್ರಿ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಎಲ್ಲ ಒಳ್ಳೇದಾಗ್ತಾ ಇದೆ ಸರ್, ಎಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನೀವೇ ನೋಡ್ತಾ ಇದೀರಾ. ಕರಿಬಸಪ್ಪ ಅವರು ಈಗ ಜಸ್ಟ್ ಕಾಲ್ ಮಾಡಿದ್ರು. ಏನ್ ಸರ್ ಈ ಲೆವೆಲ್ಗೆ ಫೇಮಸ್ ಆಗ್ಬಿಟ್ರಲ್ಲ ಸರ್ ಅಂದ್ರು. ನಾನು ಇಲ್ಲ ಸರ್, ಫಸ್ಟ್ ಇಂಟರ್ನ್ಯಾಷನಲ್ ಫೇಮಸ್ ಇದ್ದೆ ಸರ್, ಕರ್ನಾಟಕ ಜನತೆಗೆ ಗೊತ್ತಿರ್ಲಿಲ್ಲ. ಇವಾಗ ಕರ್ನಾಟಕ ಜನತೆ ಬಿಗ್ ಬಾಸ್ ಇಂದ ಇಂಚಿಂಚು ಒಂದೊಂದು ಮನೆಗೂ ಗೊತ್ತಾಗಂಗ್ ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ನನಗೆ ಸೋಷಿಯಲ್ ಮೀಡಿಯಾ ಅವರೆಲ್ಲ ಟ್ರೋಲ್ ಮಾಡಿನೇ ನನ್ನ ಫೇಮಸ್ ಮಾಡ್ಬಿಟ್ಟಿದ್ದಾರೆ. ಆತರ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಸೀಸನ್ 1 ಇಂದ 12 ಇವತ್ತವರೆಗೂ ಯಾರು ಇಷ್ಟು ಫೇಮಸ್ ಆಗಿಲ್ಲ ಸರ್, ನಾನೇ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂತ ಇವಾಗ ಜಸ್ಟ್ ಕಾಲ್ ಮಾಡಿದ್ರು. ಇಲ್ಲೇ ನೋಡಿ, ಎಲ್ಲೋಟ ಸರ್ ಇಷ್ಟು ಬೇಗ? ಅಯ್ಯಯ್ಯೋ, ಈಗ ತಾನೇ ಮಾತಾಡಿದ್ರು. ಇಲ್ಲೇ ಐತೆ ಸರ್, ಇಲ್ಲಿ ನೋಡಿ ಸರ್, ಇವಾಗ್ಲೇನೆ ಕಾಲ್ ಮಾಡಿದ್ರು. ಜಸ್ಟ್ ಕಾಲ್ ಮಾಡ್ಬಿಟ್ಟು ಅಷ್ಟು ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಹೆಂಗೆ ಸರ್ ಇದು ಕತೆ ಅಂತ. ನಾನು ಹೇಳಿದ್ದೆ ನಾನು ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಅದನ್ನ ಪ್ರೂವ್ ಮಾಡಿ ನಾನು ತೋರಿಸಿದ್ದೀನಿ. ಓಕೆ ಸರ್, ಇವಾಗ ನಾನು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದ ಉದ್ದೇಶ ಏನು ಅಂತ ಅಂದ್ರೆ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಜಂಟಿಯಾಗಿ ಹೋದ್ರಿ. ನಿಮ್ಮ ಜಂಟಿ ಚಂದ್ರಪ್ರಭಾ ಅವರು. ಸೊ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನೀವು ಬಂದ್ಬಿಟ್ರಿ. ಅದಾದ್ಮೇಲೆ ಅವ್ರು ಒಂಟಿ ಆದ್ರು. ಸೊ ಜಂಟಿ ಇವಾಗ ಆಚೆ ಬಂದಿದ್ದಾರೆ. ಆ ಜಂಟಿ ಬಗ್ಗೆ ನಿಮ್ಮ ಒಂದಷ್ಟು ಪ್ರಶ್ನೆ ಮಾಡೋಣ ಅಂತ ಅನಿಸ್ತು. ಮಾಡಿ ಸರ್. ಚಂದ್ರಪ್ರಭಾ ಅವರು ಫಸ್ಟ್ ನಾನು ಕೇಳುವಂತ ಪ್ರಶ್ನೆ, ಚಂದ್ರಪ್ರಭಾ ಅವ್ರು ಆಚೆ ಬಂದ್ರಲ್ಲ, ಇಷ್ಟು ಬೇಗ ಬರ್ತಾರೆ ಅಂತ ಅನ್ಕೊಂಡಿದ್ರ? ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತು ಅಂತ ಅನ್ಸ್ತಾ, ಇಲ್ಲ ಇದ್ದಿದ್ದ ದಿನನೇ ಜಾಸ್ತಿ ಆಯ್ತು? ಸರ್, ನಾನು ಇದ್ದಾಗ ಚೆನ್ನಾಗಿದ್ರು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾನು ಇದ್ದಾಗ ಇಬ್ರು ಜೋಡಿ ಕಾಮಿಡಿ ಅದು ಇದು ಎಲ್ಲ, ಅದು ಮೇಕಪ್ದು ಆಳು ಮುಳು ಸ್ನಾನದ್ದು ಅದೆಲ್ಲ ತುಂಬಾ ಹೈಲೈಟ್ ಆಗ್ತಾ ಇದ್ರು. ಆದ್ರೆ ನಂದು ಜಂಟಿ ಕಟ್ಟಾದ್ಮೇಲೆ ಅವರು ನಾನು ಬಿಟ್ಟ ಮೇಲೆ ನೋಡಿ ಹೆಂಗ್ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ನಾನು ಬಿಟ್ಟ ಮೇಲೆ ಫುಲ್ಲು ಡಲ್ ಆಗೋದ್ರು. ಅಂದ್ರೆ ಯಾವ ಲೆಕ್ಕಕ್ಕೆ ಡಲ್ ಆಗೋದ್ರು ಅಂದ್ರೆ, ಬರೀ ಬೇರೆ ವಿಷಯ ಮಾತಾಡೋದು, ಸೈಡ್ ಆಕ್ಟರ್ ತರ ಮಾತಾಡೋ ತರ ಇದ್ರು. ಒಂದು ಹೀರೋ ತರ ಆಗ್ಲಿ, ಒಂದು ಇದಾಗ್ಲಿ ಏನು ಇರ್ಲಿಲ್ಲ. ಅಂದ್ರೆ ಒಂದು ಮಾತಲ್ಲಿ ಅರ್ಥ ಇರ್ತಿರ್ಲಿಲ್ಲ. ಒಂದು ಸೈಕಲ್ದು ಅದೇನೋ ರೇಸು ಅಂತಾರೆ, ತಿರ್ಗಾ ಕಾರು ಅಂತಾರೆ, ಬಿದೋಯ್ತು ಅಂತಾರೆ. ಅದಕ್ಕೆ ಅವ್ರಿಗೆ ಏನು ತಲೆಲು ಅಂದ್ರೆ ಹುಚ್ಚಿಡ್ದಂಗೆ ಆಡ್ತಾ ಇದ್ರು. ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ಲೆವೆಲ್ಗೆ ಅವರು ಏನೇನೋ ಮಾತಾಡೋರು. ಅದ್ರ ಜೊತೆಗೆ ರಾಶಿಕಾ ಅಂತ ಯಾರೋ ಬಂದ್ರಲ್ಲ, ರಾಶಿಕಾ ಅವ್ರ ಜೊತೆ ಅಂತೂ ಎಲ್ಲ ಒಂಥರ ಆಡ್ತಾ ಇದ್ರು. ಅದು ಆಚೆ ಜನಕ್ಕೆಲ್ಲ ತುಂಬಾ, ರಿಷಾ ಜೊತೆ ಅದು ತುಂಬಾ ಆಚೆ ಜನಕ್ಕೆ ಒಂಥರ ಕೆಟ್ಟದಾಗ ಕಾಣಿಸ್ತಿತ್ತು. ಅವ್ರ ಮಿಸಸ್ಸು ನೋಡ್ತಾ ಇರ್ತಾರೆ. ಅಂದ್ರೆ ಅವ್ರ ಮಿಸಸ್ ಏನು ತಪ್ಪು ತಿಳ್ಕೊಂಡಂಗೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಆದ್ರೆ ಅದು ಒಂಥರ ಜನಕ್ಕೆಲ್ಲ ಕೆಟ್ಟದಾಗ ಕಾಣೋದು. ಆಮೇಲೆ ಫುಲ್ಲು ಡಲ್ ಆಗೋದ್ರು, ಏನೋ ಯೋಚನೆ ಮಾಡೋ ತರ, ಏನೋ ಕೊರ್ಗೋ ತರ. ಅಂದ್ರೆ ಬಿಗ್ ಬಾಸ್ ಅನ್ನೋದು ಏನು ಅನ್ನೋದು ಅರ್ಥ ಆಗದೆ ಇರೋ ತರ, ಒಂಥರ ಕನ್ಫ್ಯೂಸ್ ತರ. ಆಮೇಲೆ ಅವ್ರಿಗೆ ಪೇಷನ್ಸ್ ತುಂಬಾ ಕಡಿಮೆ. ಅಂದ್ರೆ ತಾಳ್ಮೆ ಅನ್ನೋದೇ ಇಲ್ಲ. ಅಂದ್ರೆ ಎಲ್ಲಾ ವಿಷಯದಲ್ಲೂ, ಈಗ ನನ್ನ ವಿಷಯದಲ್ಲೂ ನೋಡಿ, ನಾವು ಮಾತಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಆ ಲಾಸ್ಟ್ ದಿನ ಬಂದು ಹೋಗಿ ಹತ್ಕೊಂಡು ಗ್ಲಾಸ್ ಎಲ್ಲ ಹೊಡೆದು ತುಂಬಾ ಪ್ರಾಬ್ಲಮ್ ಮಾಡಿದ್ರು. ಅದನ್ನ ನಿಜ ಬಡ್ದಂಗ್ ಮಾಡಿದ್ರು. ಆದ್ರೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ಏನಾರು ಉಚ್ಕಿಚ್ಚಿ ಹಿಡ್ದಿತ್ತ ಅವ್ರಿಗೆ ಅಂತ. ಆ ಲೆವೆಲ್ಗೆ ಇವಾಗ ಎಲ್ಲ ಆಡ್ತಾ ಇರೋದು. ನೆನ್ನೆ ಅವರು
ಸ್ಟೇಜ್ ಬಿಟ್ಟು ಸುದೀಪ್ ಸರ್ ಮುಂದೆ ಕೂತಿದ್ದಾಗ ಹಂಗೆ ಆಚೆ ಹೊಟ್ಟೋದ್ರು. ಅದೆಲ್ಲ ನೋಡಿದ್ರೆ ಅವ್ರಿಗೆ ಅಲ್ಲಿ ಇರಕ್ಕೆ ಆಗ್ತಾ ಇಲ್ವೇನೋ. ಅಂದ್ರೆ ಮಾಳೂರ್ ಹಂಗ ಆಡ್ತಾ ಇದ್ರು, ಮಾಳು ಸರ್ ಹಂಗ ಆಡ್ತಾ ಇದ್ರು. ಆದ್ರೆ ಇವಾಗ ನೋಡಿದ್ರೆ ಇವ್ರಿಗೇನೋ ಹುಚ್ಚಿಡ್ದಂಗ ಆಡ್ತಾರ. ಇವಾಗ ಅವರೇ ಆಚೆ ಬರ್ತಾ ಇದ್ರು, ನೋಡಿದ್ರೆ ಅವರೇ ಕೊನೆಗೂ ಆಚೆ ಬರಂಗ ಆಯ್ತು. ಅದೆಲ್ಲ ನೀವೇ ಮುಂದಿಂದೆಲ್ಲ ನೀವೇ ನೋಡ್ತಾ ಇದೀರಾ. ಬನ್ನಿ ನಡೀತಾ ಮಾತಾಡೋಣ ಸ್ವಲ್ಪ. ಒಳ್ಳೆ ಜಾಗ ಬೇರೆ ಕರೆದಿದ್ದೀರಾ. ಚೆನ್ನಾಗಿದ್ಯಾ? ನಮ್ ಫ್ರೆಂಡ್ದೇ ಇದು, ಹರೀಶ್ ಅಂತ ಓನರ್. ಸರ್ ಇವಾಗ ಫಸ್ಟ್ ನೀವು ಜಂಟಿಯಾಗಿ ಹೋದಾಗ ನೀವು ಇಬ್ರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ನೀವು ಪ್ರಾಮಿಸ್ ಮಾಡ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಒಂದು ಮಾಡ್ತಿರಲ್ಲ, ಅದೆಲ್ಲ ಒಂದ್ ರೀತಿ ಸಕ್ಕದಾಗಿತ್ತು. ಜನಗಳಿಗೂ ಕೂಡ ಒಂದಷ್ಟು ಸರ್ಪ್ರೈಸ್ ಆಯ್ತು. ಆವಾಗ ಈಗ ಇಬ್ರು ಜಂಟಿಯಾಗಿದ್ದಾಗ ನಿಮ್ಮ ನಡುವೆ ನಡೆದಂತ ಒಂದಷ್ಟು ಸಂಭಾಷಣೆ ಮಾತುಕತೆ ಎಲ್ಲ ಹೆಂಗಿತ್ತು? ಕೊನೆವರೆಗೂ ನಾವಿಬ್ರು ಹಿಂಗೆ ಹೋಗೋಣ ಚೆನ್ನಾಗಿರೋಣ ಅನ್ನೋ ತರ ಇತ್ತ? ಆಮೇಲೆ ಮಧ್ಯದಲ್ಲಿ ಏನಾದ್ರು? ಇಲ್ಲ, ನಮ್ದು ಇಬ್ರದ್ದು ಬಾಂಧವ್ಯ, ಲವ್, ಅಟ್ಯಾಚ್ಮೆಂಟ್ ಎಲ್ಲ ಒರಿಜಿನಲ್ ಇತ್ತು. ಅಂದ್ರೆ ಒರಿಜಿನಲ್ ಆಗೇ ನಾವು ಮಾತಾಡ್ಕೊಂಡು ಮನಸ್ಫೂರ್ತಿಯಾಗಿ ಒಪ್ಕೊಂಡ್ ಮಾಡ್ತಾ ಇದ್ವಿ. ಅಂದ್ರೆ ಇದೇ ಕಂಟೆಂಟ್ ಆಗುತ್ತೆ ಅಂದ್ರೆ ನನಗೆ ಅವೆಲ್ಲ ಗೊತ್ತಿರ್ಲಿಲ್ಲ. ಡ್ರಾಮಾ ಸೀರಿಯಲ್ದು ಅವೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಇವ್ರಿಗೆ ಗೊತ್ತಿರೋದ್ರಿಂದ ಇದೇ ಪ್ರೋಮೋಲ್ ಓಡುತ್ತೆ, ಇದೇ ಇಷ್ಟಿಂದ ಇಷ್ಟು ಕಟ್ ಆಗುತ್ತೆ, ಇದೇ ಮಾಡೋಣ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರು ಅದು ಇದು ಅನ್ನೋದೇ ಆಚೆ ಅಷ್ಟು ವೈರಲ್ ಆಗಿದೆ. ಅವ್ರು ಹೇಳ್ದಂಗೆ ಆಗಿದೆ. ಆದ್ರೆ ನಮ್ಮಿಬ್ರು ಜೋಡಿ ಇದ್ದಾಗಲೇ ಚೆನ್ನಾಗಿತ್ತು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈಗ ಆಚೆ ಜನ ಬಂದ್ಮೇಲೆ ಚಂದ್ರಪ್ರಭಾ ನಿಮ್ ಜೋಡಿ ಹೆಂಗಿದ್ದಾರೆ ಅಂತ ಕೇಳ್ತಾರೆ, ಅವತ್ರ ಹೊಗಳೋ ತರ ಕೇಳ್ತಾರೆ. ಆಮೇಲೆ ಅವರಿಂದ ನಂದು ರೇಕ್ಸೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಾರೆ. ಸತೀಶ್ ಸರ್ ನೀವ್ ಇನ್ನೂ ಇರ್ಬೇಕಿತ್ತು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ನನ್ಗೆ ಚಂದ್ರಪ್ರಭಾ ಅವರಿಂದನೇ ನನ್ಗೂ ಒಂಥರ ಇಬ್ರಿಗೂ ಮ್ಯಾಚ್ ಆಗ್ಬಿಟ್ಟು ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಆದ್ರೆ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಅವರು ನನಗೆ ಏನೋ ಗುಂಡಿ ತೋಡ್ತಾ ಇದಾರೆ ಅಂತ. ಯಾಕಂದ್ರೆ ಅವರು ಸೀರಿಯಲ್ ಅವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡು ಅಲ್ಲಿ ತುಳಿಯಕ್ ನೋಡ್ತಾ ಇದ್ರು ಅನ್ನೋದು ನಂಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಫಸ್ಟ್ ಅವ್ರು ಹೇಳೋದ್ನೆಲ್ಲ ನಂಬ್ತಾ ಇದ್ದೆ. ಯಾಕಂದ್ರೆ ಡೇ ಒನ್ ಸರ್ ಇದೇ ಇಟ್ಕೊಂಡು ನಾವು ನ್ಯೂಸ್ ಮಾಡೋಣ, ಇದೇ ನಮ್ಗೆ ಹೈಲೈಟ್ ಆಗುತ್ತೆ, ನಾನು ಸುಮ್ಮನೆ ತಲೆ ಕೆರ್ಕೊಂಡಂಗೆ ಮಾಡ್ತೀನಿ, ತಲೆ ಚೆಚ್ಕೊಂಡಂಗೆ ಮಾಡ್ತೀನಿ, ಆಮೇಲೆ ಆಚೆ ಹೋಗ್ಬಿಟ್ಟು ಇರಿಟೇಷನ್ ಆದಂಗೆ ಮಾಡ್ತೀನಿ. ಆ ಥರ ಡೇ ಒನ್ ಇಂದ ಮಲ್ಕೊಂಡಾಗ ಮಾತಾಡ್ತಾ ಇದ್ರು. ರಾತ್ರಿ ಹೊತ್ತು ಕಿವಿ ಪಿಸಿ ಅಂತ ಮಾತಾಡ್ತಿದ್ರು. ಅದಾದ್ಮೇಲೆ ಒಂದ್ಸಲಿ ಅಲ್ಲಿಂದ ಆಚೆ ಬರ್ಬೇಕಾಗತ್ತೆ. ನಾವು ಆಚೆ ಬರೋ ಟೈಮಲ್ಲಿ ಈಗಲ್ಟನ್ ರಿಸಾರ್ಟಲ್ಲಿ ಮೈಕ್ ಇರೋದಿಲ್ಲ. ಅವತ್ತು ಮನಸ್ಫೂರ್ತಿಯಾಗಿ ಮಾತಾಡ್ಕೊಳ್ತೀವಿ. ಏನಂದ್ರೆ ಅವಾಗ ಇಂಡಿಯಾ ಫುಲ್ ನ್ಯೂಸ್ ಆಗಿತ್ತು, ಬಿಗ್ ಬಾಸ್ ಕ್ಲೋಸ್ ಆಗಿದೆ ಅಂತ. ಅದರಿಂದ ನಾವು ಮಾರನೇ ದಿವಸನೇ ಮಾಡ್ಬಿಟ್ರೆ ಎಲ್ಲ ಜಾಸ್ತಿ ಜನ ವ್ಯೂವರ್ಸ್ ಇರ್ತಾರೆ. ಇವತ್ತು ನಾವು ಜಗಳ ಮಾಡ್ಬಿಡೋಣ ಅಂತ ಮಾತಾಡ್ಕೊಂಡು ಪ್ಲಾನ್ ಆಗಿದ್ದು. ನಾನು ಅವತ್ತು 20 ನಿಮಿಷದ ಮೇಲೆ ಸ್ನಾನ ಮಾಡಿಲ್ಲ. ಅವತ್ತು 20 ನಿಮಿಷ ಏರ್ ಡೈ ಹಾಕಿದ್ಮೇಲೆ 20 ನಿಮಿಷ ಬಿಟ್ರೇನೆ ಅದು ಕೂರೋದು. ಅದನ್ನ ಹೇಳ್ಬಿಟ್ಟು ಅವ್ರಿಗೆ ಬಣ್ಣ ಎಲ್ಲ ತಗೊಂಡೋಗೋದು ಹೇಳ್ಬಿಟ್ಟು ಹೋಗಿದ್ದೀನಿ. ಇವ್ರೇನ್ ಮಾಡಿದ್ರು, 5-10 ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ 2 ಸ್ನಾನದ ಮನೆ, 2 ಟಾಯ್ಲೆಟ್ ಇರುತ್ತೆ. ಅದ್ರಲ್ಲಿ ಒಂದು ಬಂದು ಬಿಸಿನೀರ್ದು, ಒಂದು ಬಂದು ತಣ್ಣೀರ್ದನ್ನ ಹೋಗ್ತೀಯಾ ನೀವ್ ಹೋಗ್ತೀರಾ ಯಾರನ್ನ ಕೇಳಿದ್ರು ಹೋಗಲ್ಲ. ಏನಕ್ಕಂದ್ರೆ ತಣ್ಣೀರಂತ ಯಾವಾಗ್ಲೂ ಬಾಕ್ಲು ತಕೊಂಡಿರುತ್ತೆ. ಅದನ್ನ ಬಟ್ಟೆ ಒಗ್ಯಕ್ಕೆ ಯೂಸ್ ಮಾಡ್ತಾರೆ. ಆ ಟಾಯ್ಲೆಟ್ ನ ಬರೀ ಬಟ್ಟೆ ಒಗ್ಯಕ್ಕೆ. ಏನಕ್ಕಂದ್ರೆ ಸ್ನಾನ ಯಾರು ಹೋಗಲ್ಲ ಅಂದ್ರೆ ತಣ್ಣೀರ್ಗೆ ಯಾರಿಗೂ ಇಷ್ಟ ಇಲ್ಲ. ಅವರೆಲ್ಲ ಸುಪ್ಪತ್ತಿಗೆಲ್ ಬಂದವ್ರು ಬರೀ ಬಿಸಿನೀರೇ ಕೇಳ್ತಾರೆ. ಅಡ್ಜಸ್ಟ್ ಅಲ್ಲಿ ರಶ್ ಇದ್ರು ಅಲ್ಲಿಗೆ ವೆಯ್ಟ್ ಮಾಡಿ ಅಲ್ಲೇ ಹೋಗ್ತಾರೆ. ನಾನು ಯಾವಾಗ ಎಲ್ಲಾರನ್ನೂ ಕೇಳಿ ಖಾಲಿ ಇದೆ ಅಂತ ಯಾರು ಹೋಗಲ್ಲ ಅಂತಾರೆ ಅವಾಗ ನಾನು ಅಲ್ಲಿ ಹೋಗ್ತೀನಿ. ಯಾಕಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ನಾನು ಹೋಗೋದು 20 ನಿಮಿಷ ಅಷ್ಟೇನೆ. ಇವ್ರು ಅದನ್ನ 2 ಅವರ್ 6 ಅವರ್ ಅಂತೆಲ್ಲ ಹಬ್ಸಿದ್ದಾರೆ. ಅದು ಬಿಡಿ, ಅದರಿಂದನೇ ನಾನು ಫೇಮಸ್ ಆಗಿದ್ದು, ಅದರಿಂದನೇ ನಾನು ಎಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದು. ಆಮೇಲೆ ಏನಾಯ್ತು, ಒಂದು ಬಾಟ್ಲು ಗ್ಲಾಸ್ ಎಲ್ಲ ಹೊಡೆದು ತುಂಬಾ ರಂಪ ಮಾಡಿ ಇದು ಮಾಡಿ ಎಲ್ಲಾರ ಕೈಲೂ ಫೈಟಿಂಗ್ ತರ ಜಗಳ ತರ ಮಾಡಿಸ್ತಾರೆ. ಆ ಜಗಳ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇವರು ರಿಯಲ್ ಆಗಿ ಹತ್ಕೊಂಡು ಅವ್ರ ಮೇಲೆ ಕರುಣೆ ಬರಂಗೆ ನನ್ನ ವಿಲನ್ ಆಗಿ ನೋಡಿ ಎಲ್ಲಾರು ನನ್ನ ದುಶ್ಮನ್ ಆಗೋ ತರ ಮಾಡ್ತಾರೆ. ಅವಾಗ ನಾನು ಜೋರ್ ರಿಯಲ್ ಜಗಳ ಆಡ್ತೀನಿ. ಆಮೇಲೆ 5 ನಿಮಿಷಕ್ಕೇನೆ ಕಣ್ಣು ನೋಡಿದ್ಬಿಟ್ಟೆ ನಾವು ಆಡಿರೋ ಡ್ರಾಮಾ ಅಂತ ಮಂಜು ಭಾಷಿಣಿ ಅವ್ರಿಗೆ ಹೇಳ್ತೀನಿ. ಅವರು ನಂಬಲ್ಲ, ಯಾರು ನಂಬಲ್ಲ. ಆದ್ರೆ ಕಾಕ್ರೋಚ್ ಮಾತ್ರ ನಂಬ್ತಾರೆ. ಕಾಕ್ರೋಚ್ ಸುದಿ ಅವ್ರು ಮಾತ್ರ ನಂಬ್ತಾರೆ. ಆಮೇಲೆ ಬಂದ್ಬಿಟ್ಟು ಅಲ್ಲಿಂದ ಎದ್ದೋಗಲ್ಲ, ನಾನು ಶಪಥ ಮಾಡ್ತೀನಿ, ನಾನು ಶಪಥ ತರ ಮಾಡ್ತೀನಿ, ನಾನು ಈ 1.5 ದಿವಸ ಆದ್ರೂ ಬರಲ್ಲ. ಆದ್ರೂ ನಾನು ಹೇಳಿದೆ ನನ್ಗೆ ಹೊಟ್ಟೆ ಹಸಿ 2 ದಿವಸ ಆದ್ರೂ ತಡ್ಕೊಳ್ಳೋ ಕೆಪಾಸಿಟಿ ಇದೆ, ನಾನು ಇಲ್ಲೇ ಇರ್ತೀನಿ, ನಾನು ನೋಡೋಣ ಅಂತ ಕುತ್ಕೊಂಡೆ. ಆಮೇಲೆ ಒಂದು 5-10 ನಿಮಿಷಕ್ಕೇನೆ ಕರೆದ್ಬಿಡೆ ಬಾರ ಅನ್ಬಿಟ್ಟು ಫುಲ್ ಈ ಅಂತ ಫ್ರೆಂಡ್ ಆಗೋದ್ವಿ. ಒರಿಜಿನಲ್ ಜಗಳ ಆಗಿದ್ರೆ ಯಾರು ಫ್ರೆಂಡ್ ಆಗಕ್ ಆಗಲ್ಲ. 5-10 ನಿಮಿಷಕ್ಕೆ ನಾನು ತೊಡೆಗೆ ಹೊರ್ಕೊಂಡು ಕೂತಿದ್ರು. ಆಚೆ ಬಂದು ಲವ್ ಪವ್ ಅಂತ ಮಾಮೂಲಿ. ಅವ್ರೇನಂದ್ರೆ ನನ್ ಮುಂದೆ ಫ್ರೆಂಡ್ ತರ ಬಿಹೇವ್ ಮಾಡೋರು, ಯಾರ ಒಬ್ರು ಬರ್ತಿದ್ದಂಗೆನೆ ರಿಯಲ್ ಆಗಿ ಮುನ್ಸ್ಕೊಂಡಿರಂಗೆ ಅಳ ತರ ಮಖ ಮಾಡ್ಕೊಳ್ಳೋದು. ಅವ್ರಿಗೆ ಏನಂದ್ರೆ ಅಳೋದು ಬಂದು ಒಂದು ಚುಟ್ಕಿ ಹೊಡೆದಂಗೆ ಸುಮ್ನೆ ಹಿಂಗ್ ಅನ್ಬಿಟ್ಟು ಹಿಂಗ್ ಅಳೋ ಅಂದ್ರೆ ಸಾಕು ಟೀನ್ ನೀರು ಬರ್ಸ್ತಾರೆ. ಅಂದ್ರೆ ಆ ಕಲೆ ಅವ್ರಿಗಿದೆ. ಈಗ ನೋಡಿ ಮಾತೆತ್ರ ಹೇಳ್ತಾ ಇರ್ತಾರೆ, ಈಗ ಆಚೆ ಬರೋ ದಿವಸನು ಒಳಗಡೆನು ಬರೀ ಅದು ಯಾವ್ದೋ ಬ್ಯಾಡ್ಜ್ ಹಾಕಿದ್ಗೆ ಕಣ್ಣೀರ್ ಹಾಕೊಂತಾರೆ. ಅದ್ರಲ್ಲಿ ಏನಿದೆ ಸರ್, ಅಲ್ಲಿ ಹೋದ್ಮೇಲೆ ಎಲ್ಲಾರ್ಗು ಹಾಕ್ಲೇಬೇಕು. ನನಗೆ ಇವಾಗ ಮಲ್ಲಮ್ಮ ಅವರು 0 ಅಂತ ಹಾಕಿದ್ರು, ನಾನು ಖುಷಿಯಾಗೆ ಕರೆದೆ ಹೇಳಿ. ಯಾಕಂದ್ರೆ ಅದ್ರ ಮೀನಿಂಗ್ ಗೊತ್ತಿಲ್ಲದೆ ಪಾಪ ಹಾಕಿದ್ರು. 0 ಅಂತ ಹಾಕಿದ್ರು, ನನ್ಗೇನು ಅನ್ಸೇ ಇಲ್ಲ. ಅದ್ರಲ್ಲಿ ಇವರು ಅದಕ್ಕೂ ಅಳೋದು. ಅದೇನು ಹತ್ಬಿಟ್ರೆ ಏನಾದ್ರು ಓಟ್ ಎಕ್ಸ್ಟ್ರಾ ಬೀಳುತ್ತೆ ಅವ್ರಿಗೆ.
ನನಗೆ ಅಂದ್ರೆ ಹಳದು ಸಿಂಪತಿ ಕ್ರಿಯೇಟ್ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ನಾವ್ ಇರೋದು ಹಿಂಗೆ ಇಷ್ಟ ಇದ್ರೆ ತಗೊಳ್ಳಿಕ್ಕೆ ಕಷ್ಟ ಆದ್ರೆ ಕಳಿಸ್ಲಿ. ಆಮೇಲೆ ನಾವು ಅಲ್ಲೇ ಇರ್ಲೇಬೇಕು ಅಂತ ಏನಿರ್ಲಿಲ್ಲ. ಇವ್ರು ಒಂದು ವಾರಕ್ಕೆನೆ ನನ್ನ ಓಡ್ಸಕ್ಕೆ ಪ್ಲಾನ್ ಮಾಡಿದ್ರು ಎಲ್ಲರೂ ಸೇರಿ. ನಾನು 3ನೇ ವಾರ ಖುಷಿಯಾಗೇ ಬಂದೆ. ಅಂದ್ರೆ ರಾತ್ರಿ ಲೇಟ್ ನೈಟ್ ಆಗಿದ್ರಿಂದ ನಿದ್ದೆಗಣ್ಣಲ್ಲಿ ಗಂಟ್ಲು ಕರಕರ ಅಂತ ಮಾತಾಡ್ತಿದ್ದೆ. ಯಾರೋ ಒಂದು 3-4 ಜನ ಕೇಳಿದ್ರು ನೀವು ಅಳ್ತಾ ಇದ್ರಾ ಅಂತ. ಯಾವುದು ಇಲ್ಲ ಸರ್, ನಾನು ಖುಷಿಯಾಗಿ ಬಂದೆ. ಯಾಕಂದ್ರೆ ಅಲ್ಲಿ ನನಗೆ ಊಟ ಸಾಲ್ತಾ ಇರ್ಲಿಲ್ಲ, ನಿದ್ದೆ ಸಾಲ್ತಾ ಇರ್ಲಿಲ್ಲ, ಆಮೇಲೆ ಮನೇಲಿ ನೆಮ್ಮದಿ ಇರ್ಲಿಲ್ಲ. ಅಂದ್ರೆ ಎಲ್ಲಾರು ಕಿರ್ಚಾಡ್ಕೊಂಡು ಬರೀ ಜಗಳ, ಕಾರಣ ಇಲ್ಲದೆ ಜಗಳ, ಸಿಲ್ಲಿ ತರ. ನನಗೆ ಆ ಥರ ಎಲ್ಲ ಇರಿಟೇಷನ್ ನನಗೆ ಇಷ್ಟ ಆಗಲ್ಲ. ಅದರಿಂದ ನಾನು ಖುಷಿಯಾಗೇ ಬಂದು ಈಗ ನೆಮ್ಮದಿಯಾಗಿ ಸೀಸನ್ 12 ವಿನ್ನರ್ಗಿಂತ ಫೇಮಸ್ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಒಂಟಿಯಾಗಿ ಆಡಿದ್ದು ಅಷ್ಟೊಂದೇನು ಇಷ್ಟ ಆಗಿಲ್ಲ ನಿಮ್ಗೆ? ಈಗ ನಿಮ್ಮನ್ನ ಬಿಟ್ಟು ಒಂಟಿಯಾಗಿ ಆಡಿದ್ರಲ್ಲ ಚಂದ್ರಪ್ರಭಾ ಅವರು. ಹೌದು, ಏನು ಇಷ್ಟ ಆಗಿಲ್ಲ ಸರ್. ಯಾಕಂದ್ರೆ ಅವರು ಏನ್ ಹೇಳಿದ್ರು, ಕಿಸಿತೀನಿ, ಕೈ ಕಟ್ಟಾಗ್ಲಿ, ನಂದು ಟ್ಯಾಲೆಂಟ್ ತೋರಿಸ್ತೀನಿ ಅಂದ್ರು. ನನಗೆ ಚಂದ್ರಪ್ರಭಾ ಅವ್ರದ್ದು ಏನು ಟ್ಯಾಲೆಂಟೇ ಕಾಣಿಸ್ಲೇ ಇಲ್ಲ. ನನ್ನ ಬಿಟ್ಟ ಮೇಲಂತೂ ನಮ್ದು ಬಿಡಕ್ಕಿಂತ ಮುಂಚೆ ನಮ್ ಇಬ್ಬರದಾರ ಏನೋ ವರ್ಕೌಟ್ ಆಗ್ತಾ ಇತ್ತಲ್ಲಿ. ಮೇಕಪ್ ವಿಷಯ ಆಗ್ಲಿ ಏನಾರ ವರ್ಕೌಟ್ ಆಗ್ತಾ ಇತ್ತು. ನನ್ನ ಬಿಟ್ಟ ಮೇಲೆ ಚಂದ್ರಪ್ರಭಾ ಅವ್ರದ್ದು ಏನು ಇಲ್ಲ, ಝೀರೋ. ಅಂದ್ರೆ ಸೈಡ್ ಆಕ್ಟರ್ ತರ ಸುಮ್ನೆ ಹೂ ಅಂತ ಹೋದ್ರೆ ಜೋಲ್ಪುರ್ಕ ತರ, ಎಂಜಿಲ್ ನಾಯ್ ತರ ಹಿಂದೆ ಇದ್ದಂಗೆ ಇದ್ರು ಹೊರ್ತು ಅವರೇ ಒಂದು ಮ್ಯಾನ್ಲಿ ತರ, ಅವ್ರದೇ ಒಂದು ಪರ್ಸನಾಲಿಟಿ ತರ ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಇದು ಕಾಲೇಜ್ ಅಂತ ಬಂದಾಗ ಅಲ್ಲೊಂದು ಮಾಡಿದ್ರು, ನಾನು 20 ವರ್ಷದ ಹುಡುಗ ಅಂತೆಲ್ಲ ಹೇಳಿದ್ರು. ಸೊ ಅದಾದ್ಮೇಲೆ ರಿಷಾ ಜೊತೆ ಒಂದಷ್ಟು ಮಾತುಕತೆಗಳು ಕೆಲವೊಂದೆಲ್ಲ ಫನ್ ಆಗಿ ಮಾಡಿದ್ರು. ನೆಕ್ಸ್ಟ್ ಸುದೀಪ್ ಸರ್ ಹೇಳಿದಾಗ ಸ್ವಲ್ಪ ಒಂಚೂರು ಮುಖ ಬಾಡೋಯ್ತು ಅವ್ರದ್ದು. ಸೊ ಅಲ್ಲೇ ಸ್ವಲ್ಪ ಅವರು ಫನ್ ಆಗಿ ಮಾಡಿಲ್ಲ, ಅವ್ರ ಕೈ ಬಿಡ ತರನೇ ಮಾಡಿದ್ರು. ಅದು ಫನ್ ಅಂತ ನನ್ಗೆ ಅನ್ಸಿಲ್ಲ. ಅದು ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅದು ಒಂಥರ ಮಿಸ್ಬಿಹೇವ್ ತರನೇ ಅನಿಸ್ತಿತ್ತು. ಯಾಕಂದ್ರೆ ಅವರು ಹಂಗೆ ಸಪೋರ್ಟ್ ಮಾಡ್ತಾ ಇದ್ರು, ಇವರು ಅದನ್ನ ಫೈದಾ ಯೂಸ್ ಮಾಡ್ಕೊಳ್ತಾ ಇದ್ರು. ಅದು ಆಚೆ ಜನಕ್ಕೆ ಅಸಹ್ಯ ಕಾಣುತ್ತೆ. ಅದು ನಾನೇನು ಹೇಳಕ್ ಬರಲ್ಲ, ಅದಕ್ಕೆಲ್ಲ ಅವ್ರ ಮಿಸಸ್ ನೋಡ್ಕೋಬೇಕು ಅವ್ರಿಗೆ.